ಗಾಯಕ, ನಟ ದಿಲ್ಜಿತ್ ದೋಸಾಂಜ್ ಅವರೊಂದಿಗೆ ಸರ್ದಾರ್ಜಿ 3 ಚಿತ್ರದಲ್ಲಿ ಪಾಕಿಸ್ತಾನಿ ನಟಿ ಹನಿಯಾ ಅಮೀರ್ ನಟಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ದಿಲ್ಜಿತ್ ದೋಸಾಂಜ್ ಅವರೊಂದಿಗಿನ ಎಲ್ಲ ವೃತ್ತಿಪರ ಸಂಬಂಧಗಳನ್ನು ಕಡಿದುಕೊಳ್ಳುವಂತೆ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ನಟ ಸನ್ನಿ ಡಿಯೋಲ್ ಮತ್ತು ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ಇಮ್ತಿಯಾಜ್ ಅಲಿ ಅವರಿಗೆ ಅಧಿಕೃತವಾಗಿ ಮನವಿ ಮಾಡಿದೆ. ಈ ಚಿತ್ರ ಭಾರತದಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಿಲ್ಲ. ಸನ್ನಿ ಡಿಯೋಲ್ ಮತ್ತು ಇಮ್ತಿಯಾಜ್ ಅಲಿ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿರುವ ಫೆಡರೇಷನ್ ಬಹಿಷ್ಕಾರ ಎದುರಿಸುತ್ತಿರುವ ದಿಲ್ಜಿತ್ ದೋಸಾಂಜ್ ಅವರೊಂದಿಗಿನ ಸಂಬಂಧ ಕಡಿದುಕೊಳ್ಳುವಂತೆ ಒತ್ತಾಯಿಸಿದೆ. FWICE ಅಧಿಕೃತವಾಗಿ ಬಹಿಷ್ಕರಿಸಿದ ಯಾವುದೇ ಕಲಾವಿದರೊಂದಿಗೆ ಹೊಂದಿರುವ ಸಂಬಂಧದಿಂದ ಹಿಂದೆ ಸರಿಯುವಂತೆ ಬಲವಾಗಿ ಮನವಿ ಮಾಡುತ್ತೇವೆ. ನಮ್ಮ ಉದ್ಯಮ ಮತ್ತು ರಾಷ್ಟ್ರದ ಘನತೆಯನ್ನ ಎತ್ತಿ ಹಿಡಿಯೋದು ವೃತ್ತಿಪರ ಅಥವಾ ವಾಣಿಜ್ಯ ಹಿತಾಸಕ್ತಿಗಳಿಗಿಂತ ಶ್ರೇಷ್ಠ ಅಂತ ಇಬ್ಬರಿಗೂ ಪತ್ರದಲ್ಲಿ ಹೇಳಲಾಗಿರುವುದು ವರದಿಯಾಗಿದೆ. ಭಾನುವಾರ ಸಾಮಾಜಿಕ ಮಾಧ್ಯಮದಲ್ಲಿ ಸರ್ದಾರ್ಜಿ 3 ಟ್ರೇಲರ್ ಬಿಡುಗಡೆಯಾದ ಬಳಿಕ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ತಲೆದೋರಿರೋದರ ಹೊರತಾಗಿಯೂ ಚಿತ್ರದಲ್ಲಿ ಪಾಕಿಸ್ತಾನಿ ನಟಿ ಹನಿಯಾ ಅಮೀರ್ ಇರೋದು ಈ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮುಂದೆ ದಿಲ್ಜಿತ್ ದೋಸಾಂಜ್ ಒಳಗೊಂಡ ಯಾವುದೇ ಸಂಗೀತ ಕಚೇರಿಗಳು ಸಿನಿಮಾಗಳನ್ನ ಬೆಂಬಲಿಸೋದಿಲ್ಲ ಅಂತ ಫೆಡರೇಷನ್ ಹೇಳಿದೆ. ಏಪ್ರಿಲ್ನಲ್ಲಿ ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಿ ಕಲಾವಿದರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಭಾರತ ದೇಶದಲ್ಲಿ ನಿಷೇಧಿಸಿತ್ತು ಮತ್ತು ಅವರು ಭಾರತೀಯ ಪ್ರದರ್ಶನಗಳು ಮತ್ತು ಸಿನಿಮಾಗಳಲ್ಲಿ ಭಾಗವಹಿಸುವುದನ್ನು ಕೂಡ ನಿಷೇಧಿಸಲಾಗಿತ್ತು. ಇದರ ನಡುವೆಯೇ ಪಾಕಿಸ್ತಾನಿ ನಟಿ ಹನಿಯಾ ಅಮೀರ್ ಪೋಷಕ ಪಾತ್ರದಲ್ಲಿ ನಟಿಸಿರುವ ದಿಲ್ಜಿತ್ ದೋಸಾಂಜ್ ಅವರ ಸರ್ದಾರ್ಜಿ 3 ಚಿತ್ರ ಬಿಡುಗಡೆ ಮಾಡುವ ನಿರ್ಧಾರ ತೀವ್ರ ಟೀಕೆಗೆ ಗುರಿಯಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಿ ಭಾರತ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಹನಿಯಾ ಭಾರತದ ಈ ದಾಳಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸಿದ್ರು. ಇದು ಭಾರತದಲ್ಲಿ ಆಕ್ರೋಶವನ್ನ ಹುಟ್ಟುಹಾಕಿತು ಮತ್ತು ಆಕೆಯ ನಟನೆಯ ಚಿತ್ರ ಬಹಿಷ್ಕರಿಸುವ ಕರೆ ನೀಡಲಾಯಿತು. ಅದರಿಂದಾಗಿ ಚಿತ್ರ ನಿರ್ಮಾಪಕರು ಚಿತ್ರವನ್ನ ವಿದೇಶಗಳಲ್ಲಿ ಮಾತ್ರ ಬಿಡುಗಡೆ ಮಾಡುವುದಾಗಿ ನಿರ್ಧರಿಸಿದ್ರು. ಶುಕ್ರವಾರ ಚಿತ್ರ ವಿದೇಶಗಳಲ್ಲಿ ಬಿಡುಗಡೆಯಾಗಿದೆ. ಸರ್ದಾರ್ಜಿ 3 ಚಿತ್ರದ ವಿರುದ್ಧದ ಬಹಿಷ್ಕಾರಕ್ಕೆ ದಿಲ್ಜಿತ್ ದೋಸಾಂಜ್ ಪ್ರತಿಕ್ರಿಯಿಸಿದ್ದಾರೆ. ಬಿಬಿಸಿ ಏಷ್ಯನ್ ನೆಟ್ವರ್ಕ್ಗೆ ನೀಡಿದ ಸಂದರ್ಶನದಲ್ಲಿ ಚಿತ್ರಕ್ಕೆ ಸಹಿ ಹಾಕಿದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪರಿಸ್ಥಿತಿ ಚೆನ್ನಾಗಿತ್ತು ಅಂತ ಅವರು ಹೇಳಿದ್ದಾರೆ. ಚಿತ್ರವನ್ನ ಫೆಬ್ರವರಿಯಲ್ಲಿ ಚಿತ್ರೀಕರಿಸಲಾಯಿತು. ಅದರ ನಂತರ ನಮ್ಮ ನಿಯಂತ್ರಣ ಮೀರಿದ ಬಹಳಷ್ಟು ಬೆಳವಣಿಗೆಗಳಾದವು. ಪಹಲ್ಗಾಮ್ ದಾಳಿ ನಡೆದಾಗ ನಿರ್ಮಾಪಕರಿಗೆ ಈ ಚಿತ್ರವನ್ನ ಭಾರತದಲ್ಲಿ ಇನ್ನು ಮುಂದೆ ಬಿಡುಗಡೆ ಮಾಡೋಕೆ ಸಾಧ್ಯವಿಲ್ಲ ಅಂತ ತಿಳಿದಿತ್ತು. ಆದರೆ ಅವರು ಚಿತ್ರದಲ್ಲಿ ಬಹಳಷ್ಟು ಹಣ ಹೂಡಿಕೆ ಮಾಡಿರೋದ್ರಿಂದ ಅದನ್ನ ವಿದೇಶದಲ್ಲಿ ಬಿಡುಗಡೆ ಮಾಡೋಕೆ ನಿರ್ಧರಿಸಿದ್ರು. ಅವರಿಗೆ ಈಗ ಪೂರ್ತಿ ನಷ್ಟವಾಗಲಿದೆ ಅಂತ ದಿಲ್ಜಿತ್ ಹೇಳಿದ್ದಾರೆ. ನಾನು ಚಿತ್ರಕ್ಕೆ ಸಹಿ ಹಾಕಿದಾಗ ಪರಿಸ್ಥಿತಿ ಚೆನ್ನಾಗಿತ್ತು. ಈಗ ನಿರ್ಮಾಪಕರು ಅದನ್ನ ವಿದೇಶದಲ್ಲಿ ಬಿಡುಗಡೆ ಮಾಡೋಕೆ ನಿರ್ಧರಿಸಿರುವಾಗ ನಾನು ಅವರ ನಿರ್ಧಾರವನ್ನ ಬೆಂಬಲಿಸಬೇಕಾಗತ್ತೆ ಅಂತ ಅವರು ಹೇಳಿದ್ದಾರೆ. ದಿಲ್ಜಿತ್ ದೋಸಾಂಜ್ ತಮ್ಮ ಚಿತ್ರದ ಟ್ರೇಲರ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಾಗ ಭಿನ್ನ ಪ್ರತಿಕ್ರಿಯೆಗಳು ಬಂದಿವೆ. ಕೆಲವರು ಚಿತ್ರದ ಬಗ್ಗೆ ಬೆರಗಿನಿಂದ ಹೇಳಿದ್ರೆ, ಅನೇಕರು ಭಯೋತ್ಪಾದಕ ದಾಳಿಯ ನಂತರವೂ ಪಾಕಿಸ್ತಾನಿ ನಟಿಯೊಂದಿಗೆ ಕೆಲಸ ಮಾಡುವ ದಿಲ್ಜಿತ್ ಅವರ ನಿರ್ಧಾರವನ್ನ ಪ್ರಶ್ನಿಸಿದ್ದಾರೆ. ಹನಿಯಾ ಅಮೀರ್ ನಟಿಸಿದ ಹಾಡಿನ ಟೀಸರ್ ಅನ್ನ ಹಂಚಿಕೊಂಡಿದ್ದ ದಿಲ್ಜಿತ್ ತೀವ್ರ ಟೀಕೆಗಳ ಬಳಿಕ ಅದನ್ನ ತೆಗೆದುಹಾಕಿದ್ರು. ಈ ನಡುವೆ ಚಿತ್ರದಲ್ಲಿ ನಟಿಸಿದ್ದ ಮತ್ತೋರ್ವ ನಟಿ ನೀರು ಬಾಜ್ವಾ ಚಿತ್ರಕ್ಕೆ ಸಂಬಂಧಿಸಿದ ಎಲ್ಲ ಪೋಸ್ಟ್ಗಳನ್ನ ತನ್ನ ಇನ್ಸ್ಟಾಗ್ರಾಂನಿಂದ ಡಿಲೀಟ್ ಮಾಡಿದ್ದಾರೆ ಹಾಗೂ ನಟಿ ಹನಿಯಾ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಏಪ್ರಿಲ್ನಲ್ಲಿ ಪಹಲ್ಗಾಮ್ ದಾಳಿ ನಂತರ ಫವಾದ್ ಖಾನ್ ಮತ್ತು ವಾಣಿ ಕಪೂರ್ ನಟಿಸಿದ ಅಬೀರ್ ಗುಲಾಲ್ ಚಿತ್ರಕ್ಕೂ ಕೂಡ ಭಾರತ ತೀವ್ರವಾಗಿ ಪ್ರತಿಕ್ರಿಯಿಸಿತ್ತು. 9 ವರ್ಷಗಳ ನಂತರ ಭಾರತೀಯ ಚಿತ್ರರಂಗದಲ್ಲಿ ಪಾಕಿಸ್ತಾನಿ ನಟ ಕಾಣಿಸಿಕೊಳ್ಬೇಕಿದ್ದ ಸಿನಿಮಾವನ್ನ ನಿಷೇಧ ಮಾಡಲಾಯಿತು. 2016ರ ಉರಿ ದಾಳಿಯ ನಂತರ ವಿಧಿಸಲಾದ ಈ ಹಿಂದಿನ ನಿಷೇಧದಿಂದಾಗಿ ಫವಾದ್ ಖಾನ್ ಭಾರತೀಯ ಚಿತ್ರರಂಗದಿಂದ ದೂರವಿದ್ರು. ಅವರು ವಾಪಸ್ ಮರಳಿದ ಚಿತ್ರವು ಪಹಲ್ಗಾಮ್ ದಾಳಿಯಿಂದಾಗಿ ನಿಷೇಧಕ್ಕೆ ಒಳಗಾಯಿತು. ಸರ್ದಾರ್ಜಿ 3 ಚಿತ್ರ ವಿವಾದಕ್ಕೆ ಒಳಗಾದ ಬೆನ್ನಿಗೆ ದಿಲ್ಜಿತ್ ದೋಸಾಂಜ್ ವಿರುದ್ಧ ವ್ಯಾಪಕ ಟೀಕಾ ಪ್ರಹಾರ ಕಂಡುಬರುತ್ತಿದೆ. ಟಿವಿ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಚಿತ್ರಕ್ಕಿಂತ ಹೆಚ್ಚಾಗಿ ದಿಲ್ಜಿತ್ ವಿರುದ್ಧವೇ ಆಕ್ರೋಶ ಸ್ಫೋಟಿಸುತ್ತಿರುವಂತೆ ಕಾಣ್ತಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ, ಸರ್ದಾರ್ಜಿ 3 ಚಿತ್ರ ನಿರ್ಮಾಣ ಆಗಿದ್ದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗಿಂತ ಮೊದಲು. ಆದರೆ ಪಹಲ್ಗಾಮ್ ದಾಳಿ ಹಾಗೂ ಬಳಿಕ ನಡೆದ ವಿದ್ಯಮಾನಗಳು ಭಾರತೀಯರನ್ನ ಕೆರಳಿಸಿದ್ವು. ಅದಕ್ಕೆ ತಕ್ಕಂತೆ ಹನಿಯಾ ಕೂಡ ಭಾರತದ ವಿರುದ್ಧ ಟೀಕೆ ಮಾಡಿದ್ರು. ಹಾಗಾಗಿ ಸಿನಿಮಾ ವಿರುದ್ಧ ಇಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು. ಇದಕ್ಕೆ ಸ್ಪಂದಿಸಿದ ನಿರ್ಮಾಪಕರು ತಮಗೆ ಸಾಕಷ್ಟು ನಷ್ಟವಾಗ್ತಾ ಇದ್ರು, ಸಿನಿಮಾವನ್ನ ಭಾರತದಲ್ಲಿ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರು. ಕೋಟಿಗಟ್ಟಲೆ ಸುರಿದ ಸಿನಿಮಾವನ್ನ ರಿಲೀಸ್ ಮಾಡದೇ ಇರೋದು ನಿರ್ಮಾಪಕರ ಪಾಲಿಗೆ ಬಹಳ ನಷ್ಟದ ವಿಷಯ. ಆದ್ರೂ ಅವರದನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ದಿಲ್ಜಿತ್ ರಂತಹ ನಟನ ವಿರುದ್ಧ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಿರೋದು ದುರುದ್ದೇಶ ಪೂರ್ವಕ ಅಂತಾನೆ ಹೇಳಬೇಕಾಗತ್ತೆ. ದಿಲ್ಜಿತ್ ಇತರ ಬಾಲಿವುಡ್ ನಟರಂತಲ್ಲ, ನೇರ ನಿಷ್ಠುರ ಮಾತಾಡುವ ದಿಲ್ಜಿತ್ ಅಂದ್ರೆ ಬಲಪಂಥೀಯರಿಗೆ ಬಹಳ ಅಲರ್ಜಿ ಇದೆ. ಅವರ ಮಾತು, ಹಾಡು, ಲೈವ್ ಪ್ರದರ್ಶನಗಳು ಎಲ್ಲದರಲ್ಲೂ ಅವರು ದ್ವೇಷದ ವಿರುದ್ಧ ಸಂದೇಶ ಕೊಡ್ತಾರೆ, ಪ್ರೀತಿ ಸೌಹಾರ್ದವನ್ನ ಪ್ರತಿಪಾದಿಸ್ತಾರೆ. ಅದೇ ಈಗ ಅವರಿಗೆ ತಿರುಗುಬಾಣ ಆದಂತಿದೆ. ಸಿಕ್ಕ ಅವಕಾಶವನ್ನ ಬಳಸಿಕೊಳ್ತಿರುವ ಬಲಪಂಥೀಯ ಟ್ರೋಲ್ ಪಡೆ ಅವರ ಮೇಲೆರಗಿದೆ. ಅದನ್ನೇ ಜನರ ಆಕ್ರೋಶ ಅಂತ ಅಂದುಕೊಂಡ ಸಿನಿಮಾ ಸಂಸ್ಥೆಗಳು ಅವರ ವಿರುದ್ಧ ಮಾತಾಡ್ತಿವೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.